ಶ್ರೀನಿವಾಸ್ ಶೂಟ್ ಮಾಡೋದಕ್ಕೆ ಬಂದಿದ್ದಂತಹ ಆ ಬೈಕ್ ನಲ್ಲಿದ್ದಂತಹ ಇಬ್ಬರ ಪೈಕಿ ಓರ್ವನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಆ ಬೈಕ್ ಸವಾರನ ಬಂಧನ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಕಡಬಗೆರೆ ಶ್ರೀನಿವಾಸ್ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬೆನ್ನತ್ತಿರುವಂತಹ ಪೊಲೀಸರು ಈಗ ಓರ್ವ ಆರೋಪಿಯನ್ನ ಬಂಧಿಸಿದ್ದಾರೆ. ಗುಂಡು ಹಾರಿಸೋಕೆ ಬೈಕ್ ನಲ್ಲಿ ಬಂದಿದ್ದಂತಹ ಇಬ್ಬರು ವ್ಯಕ್ತಿಗಳ ಪೈಕಿ ಬೈಕ್ ಅನ್ನ ಬಿಡ್ತಾ ಇದ್ದಂತಹ ವ್ಯಕ್ತಿ ಅಂದ್ರೆ ಬೈಕ್ ಚಾಲನೆ ಮಾಡ್ತಾ ಇದ್ದಂತಹ ಓರ್ವ ಆರೋಪಿಯ ಬಂಧನ ಆಗಿದೆ. ಇನ್ನು ಬೈಕ್ ನಲ್ಲಿ ಹಿಂಬದಿ ಕುಳಿತು ಶೂಟ್ ಮಾಡಿದಂತಹ ವ್ಯಕ್ತಿಯನ್ನ ಬಂಧಿಸೋದು ಇನ್ನೂ ಕೂಡ ಬಾಕಿ ಇದೆ. ಶೂಟ್ ಮಾಡಿದಂತಹ ವ್ಯಕ್ತಿಯನ್ನು ಕೂಡ ಶೀಘ್ರವೇ ಬಂಧಿಸ್ತಾರೆ ಅಂತಲೂ ಕೂಡ ತಿಳಿದು ಬಂದಿದೆ ಪೊಲೀಸರು. ಯಾಕಂತ ಅಂದ್ರೆ ಆ ಶೂಟರ್ ಯಾರು ಅಂತ ಪೊಲೀಸರಿಗೆ ಈಗ ಆಲ್ರೆಡಿ ಮಾಹಿತಿ ಕೂಡ ಸಿಕ್ಕಿದೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗಾಗಿ ಶೀಘ್ರವೇ ಆ ಆರೋಪಿಯನ್ನು ಕೂಡ ಬಂಧಿಸುವಂತಹ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ. ಜೊತೆಗೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್.ಆರ್. ವಿಶ್ವನಾಥ್, ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ಆಪ್ತನಾದಂತಹ ಸತೀಶ್ ಈಗ ಆಲ್ರೆಡಿ ಪೊಲೀಸರ ವಶದಲ್ಲಿದ್ದಾನೆ. ನಾಗಶೆಟ್ಟಿಹಳ್ಳಿಯ ಸತೀಶ್ ಯಲಹಂಕ ಕ್ಷೇತ್ರದ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ನ ಆಪ್ತ. ಈತನನ್ನ ಈಗ ಬಂಧಿಸಿ ಜೈಲಿಗೆ ಕಳಿಸಿರುವಂತಹ ಪೊಲೀಸರು ಆತ ಕೊಟ್ಟಂತ ಮಾಹಿತಿಯ ಮೇರೆಗೆ ಈಗ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಅವತ್ತು ಶೂಟ್ ಮಾಡೋದಕ್ಕೆ ಬ್ಲಾಕ್ ಕಲರ್ ಪಲ್ಸರ್ ನಲ್ಲಿ ಬಂದಿದ್ದಂತಹ ಇಬ್ಬರ ಪೈಕಿ ಓರ್ವನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ.